ಹುಣಸೂರಿನಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕರಿಂದ ದೂರು ಸ್ವೀಕಾರ ಸಭೆಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಪಿಡಿಒಗಳು ಈ ಸ್ವತ್ತು ಮಾಡಿಕೊಡುತ್ತಿಲ್ಲ, ಹನಗೋಡು ಸೊಸೈಟಿಯಲ್ಲಿ ಎನ್ಒಸಿ ಕೊಡುತ್ತಿಲ್ಲ, ಫುಟ್ಪಾತ್ ಒತ್ತುವರಿ ತೆರವಾಗಿಲ್ಲ, ಹೀಗೆ ಸಾರ್ವಜನಿಕರಿಂದ 10 ಹಲವು ದೂರುಗಳು ಹರಿದು ಬಂದವು. ಕೆಲವನ್ನ ಸ್ಥಳದಲ್ಲೇ ಬಗೆಹರಿಸಿ ಉಳಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಯ ನೀಡಿ ಬಗೆಹರಿಸಲು ಅಧಿಕಾರಿಗಳಿಗೆ ಲೋಕಾಯುಕ್ತ ಡಿವೈಎಸ್ಪಿ ಶೈಲೇಂದ್ರ ಅವರು ಆದೇಶಿಸಿದ್ದಾರೆ. ಹೇಳ್ತಾ ಇದ್ದೀವಲ್ಲ, ಇಲ್ಲಿ ಸರ್ಕಸ್ ಮಾಡೋಕ್ಕೂ ಬಂದಿಲ್ಲ, ಮ್ಯಾಜಿಕ್ ಮಾಡ್ತಾನಿಲ್ಲ, ನಾವಿಲ್ಲಿ ಕಾಮಿಡಿ ಮಾಡೋಕ್ಕೂ ಬಂದಿಲ್ಲ. ಗೊತ್ತಾಯ್ತಾ? ಇದೇ ಅಧಿಕಾರಿಗಳಿಗೆ ನಾವು ನಮ್ಮ ಕಚೇರಿಯಿಂದ ನಮ್ಮ ದೂರವಾಣಿಗಳಿಂದ ಫೋನ್ ಮಾಡಿದ್ರೆ ಯಾರು ಫೋನ್ ತೆಗೆದಿಲ್ಲ. ಕೆಟ್ಟ ಲ್ಯಾಂಗ್ವೇಜ್ ಬಳಸಬಾರ್ದು, ಸುಮ್ಮನಿದ್ದೀರಿ. ಗೊತ್ತಾಯ್ತಾ? ಅಷ್ಟು ಅರ್ಜೆಂಟ್ ಇದ್ರೆ ಹೊರಗಡೆ ಹೋಗಿ ದಯವಿಟ್ಟು ವಾಕೌಟ್, ತೊಂದರೆ ಇಲ್ಲ. PM ಆಫೀಸಿಂದ ಯಾರಿಗಾರು ಫೋನ್ ಬಂದಿದ್ಯಾ? ನಿಮ್ ಬಾಸ್ಗಳೆಲ್ಲ ಇಲ್ಲಿದಾರಲ್ಲ, ತಹಸೀಲ್ದಾರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಇಒ ಇಲ್ಲೇ ಇದ್ದಾರೆ, ನಗರಸಭೆ ಕಮಿಷನರ್ ಕೂಡ ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಮತ್ತೆ ಯಾರು ಬೇಕು ನಿಮ್ಗೆ? ನ್ಯೂಸೆನ್ಸ್ ಮಾಡಬೇಡಿ. ಗೊತ್ತಾಯ್ತಾ? ಯಾರು ಬನ್ನಿ ನೋಡೋದು, ಇದಕ್ಕೆ ನಾಡ ಕಚೇರಿ ಆನ್ಸರ್ ಕೊಡಿ ನೋಡಬಹುದು. ಬನ್ರಿ, ಹತ್ನಲ್ಲಿ ಯಾವ ನಾಡ ಕಚೇರಿ ಬರುತ್ತೆ? ಬನ್ನಿ, ಬೆಳಿಗ್ಗೆ ನಾಡ ಕಚೇರಿ ಇರುತ್ತೆ, ಡೆಪ್ಟಿ ತಹಸೀಲ್ದಾರ್ ಬರ್ರಿ, ಎದ್ಬನ್ರಿ ಮೇಲೆ. ಆಗೋದಿಲ್ವಾ? ಆರೇ ಬರ್ಬೇಕಲ್ಲ, ಕನ್ಸರ್ನ್ ಆರೇ ನಾಡ ಕಚೇರಿಗೆ. PN ಇಲ್ವಾ? ಯಾರು ಇಲ್ವಾ? ಅದಾದ್ಮೇಲೆ ಒಂದು ರೆವಿನ್ಯೂ ಸ್ಕೆಚ್ ಇರಬೇಕು. ಅದಾದ್ಮೇಲೆ ಇವ್ರು ಖಾತೆ ಮಾಡಿಸ್ಕೊಂಡಿದ್ರೆ ಒಂದು MR ಇರಬೇಕು. ಇಷ್ಟು ಕಾಪಿಗಳು ಇರಬೇಕು ಸರ್. ನಮಗೆ ಸಾಫ್ಟ್ವೇರ್ ಹೆಂಗ್ ಡೆವಲಪ್ ಮಾಡಿದ್ದಾರೆ ಅಂತಂದ್ರೆ, ಈ ಎಲ್ಲ ಇವ್ರ ಹತ್ರ ಏನ್ ರೆಕಾರ್ಡ್ ಇದೆ ಆ ರೆಕಾರ್ಡು ಈ 4 ಹಾಕಿದ್ರೆ ಅನುಬಂಧ 1 ಅಂತೇಳಿ ನೇರವಾಗಿ ಅಳತೆಗೆ ಹೋಗುತ್ತೆ. ಈ 4 ಇವ್ರ ಹತ್ರ ಇಲ್ಲ ಅಂತಂದ್ರೆ ಬರೀ ಸಾಗುವಳಿ ಚೀಟಿ ಇದೆ, OM ಇಲ್ಲ, ಬರೀ RTC ಇದೆ, ಆ ಥರದವಕ್ಕೆಲ್ಲ ಮಿಸ್ಸಿಂಗ್ ರೆಕಾರ್ಡ್ ಅಂತ ಹೋಗುತ್ತೆ. ಮಿಸ್ಸಿಂಗ್ ರೆಕಾರ್ಡ್ಗೆ ಮನೆ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರು ಇರ್ತಾರೆ. ಇವರು RTC ಲಿಂಕಿಂಗ್ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಒಂದು ಕಮಿಟಿ ಇದೆ, ಇಲ್ಲಿಗೆ PDLR ಕಾರ್ಯದರ್ಶಿಗಳಿರ್ತಾರೆ, ಎಲ್ಲ ತಹಸೀಲ್ದಾರ್ ಮೆಂಬರ್ಗಳಿರ್ತೀವಿ. ಆ ಕಮಿಟಿಲಿ ಅಪ್ರೂವಲ್ ಆಗಿ ಒಂದು ಜೀನಿಯನ್ ಅಂತೇಳಿ ಅಪ್ರೂವಲ್ ಆಗಿ ಬಂದಾಗ ಅಳತೆಗೆ ಹೋಗ್ತಾರೆ. ಇದು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು. ನಮ್ಮ ತಾಲೂಕಲ್ಲಿ ಸಣ್ಣ ಸಣ್ಣದವೆಲ್ಲವೂ ಕೂಡ ಈಗ ದುರಸ್ತಿ ಆಗಿದೆ. ಯಾವುದು 300 ಎಕರೆ ಮೇಲ್ಪಟ್ಟಿರ್ತಕ್ಕಂಥದ್ದು, ಎಕ್ಸ್ಟೆಂಟ್ ಜಾಸ್ತಿ ಇರ್ತಕ್ಕಂಥದ್ದು ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಈಗ 4-5 ತಿಂಗಳು ನಮ್ಮ ಸರ್ವೇಯರ್ಗಳೆಲ್ಲ ಸ್ಟ್ರೈಕಲ್ಲಿ ಇದ್ರು, ಕೆಲಸ ದುರಸ್ತಿ ಆಗಿಲ್ಲ. ಈಗ ಸ್ಟ್ರೈಕ್ ಮುಗಿದಿದೆ, ಹೊಸದಾಗಿ ಬಂದಿದ್ದಾರೆ. ಅದು ಸೀನಿಯಾರಿಟಿ ಪ್ರಕಾರ ಆನ್ಲೈನ್ ನಾವು ಯಾರು ರೆಕಮೆಂಡ್ ಮಾಡಂಗಿಲ್ಲ, ಸೀನಿಯಾರಿಟಿ ಪ್ರಕಾರ ಅಲರ್ಟ್ ಆಗುತ್ತೆ, ಅದು ಅಳತೆ ಮಾಡಿ ದುರಸ್ತಿ ಮಾಡ್ತಾರೆ ಸರ್. ಬರ್ತದೆ, ಯಾವಾಗ ಆಡಿಟ್ ಮಾಡಕ್ಕಾಗಲ್ವಾ? ನೀವು ಆಡಿಟ್ ಮೇಲೆ FIR ಮಾಡಬೇಕು. ಆಡಿಟ್ ಆದ್ಮೇಲೆ FIR ಮಾಡ್ಬೇಕಲ್ವಾ? ಈಗ ಹೋಯ್ತಾ ಕೇಸ್ ಹೋಯ್ತಾ? ಕೋರ್ಟಾಗ FIR ಮಾಡ್ರಿ. ಈಗ FIR ಆದ ಆಡಿಟ್ ಮಾಡಿಸ್ತೀರಾ, ಕೇಸ್ ಉಲ್ಟಾ ಆಗುತ್ತೆ. ಸಿಂಪಲ್. ನಿಮ್ಮ ಆಫೀಸರ್ಸಿಗೆ ಏನ್ ಬೇಕಂತ ಎಲ್ಲ ಗೊತ್ತಿದೆ. ಗೊತ್ತಾಯ್ತಾ? ನಾನು ಸಾಕಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಈಗ FIR ಮಾಡಿದ್ದೀರಾ ಫಸ್ಟ್, ಆಮೇಲೆ ಆಡಿಟ್ ಮಾಡ್ರಿ. ಏನರ್ಥ? ಆಡಿಟ್ ಪೂರ್ವಾಗ್ರಹ ಪೀಡಿತ ಅಂತ. ಆಡಿಟ್ ಅಲ್ಲ ಸರ್, ರೀರೈಟ್. ಅವಾಗಿನ ಸರ್ ನೋಡಿ ಸರ್, ಅವ್ರ ಹತ್ರ ವೋಚರ್ಸ್ ಇದೆ, ದುಡ್ಡು ಕಟ್ಟಿದ್ದಾರೆ ನೋಡಿ, 1,90,000 ರೂಪಾಯಿ ಕಟ್ಟಿದ್ದಾರೆ, ಜೊತೆಗೆ ಬಡ್ಡಿನೂ ಕಟ್ಟವ್ರೆ. ಕೊಡಿ ಅವ್ರಿಗೆ NOC, ಇರೋರಿಗೆ ಕೊಡಿ, ವೋಚರ್ಸ್ ಇರೋರಿಗೆ ಕೊಡಿ ಸರ್. ಇಲ್ಲದವ್ರ ಆಮೇಲೆ ನೋಡ್ಕೊತಾರೆ. ಈಗ ಇಲ್ಲಿ ನೋಡಿ, ಈಗ ಅವ್ರಿಗೆ NOC ಬೇಕಂತೆ ಸರ್. 35 ಜನಕ್ಕೆ NOC ಮತ್ತೆ ರೀಲೋನ್. ಅದು ರೀ ಆಡಿಟ್ ಆರ್ಡರ್ ಆಗಿತ್ತು ಸರ್. ನಿಮ್ಗೋಸ್ಕರನೇ ಕರ್ಸಿರೋದು, ಮಾತಾಡ್ಬಾರ್ದು. ರೀರೈಟ್ ಕಂಪ್ಲೀಟ್ ಆಗಿದೆ ಸರ್. ಈಗ ನೀವು ನಿಮ್ಮ ಪ್ರೊಸೀಜರ್ ನಿಮ್ಮ ಡಿಪಾರ್ಟ್ಮೆಂಟ್ ಯಾರು ಮಾಡ್ಕೊಳ್ಳಿ ಸರ್. ರೈತರು ಕೇಳ್ತಾ ಇರೋದೇನು ಅಂತಂದ್ರೆ, ಅವ್ರಿಗೆ ಲೋನ್ ಬೇಕಿತ್ತು. ಸಲ ಪಾಪ ವಾಪಸ್ ಕಟ್ಟಿದ್ದಾರೆ ಅವ್ರಿಗೆ ಅಂತಾಗಿ. ಹೌದಲ್ಲ? ರಿಪೇಮೆಂಟ್ ಆಗಿದೆ. ಅದು ತುಂಬಾ ಜನ ಇದೆಯಲ್ಲ, ಈಗ ಆಡಿಟ್ ಪ್ರಾಸೆಸ್ ನಡೀತಾ ಇದೆ ಸರ್. ಎಷ್ಟು ವರ್ಷಕ್ಕೊಂದ್ಸಲ ಆಡಿಟ್ ಆಗುತ್ತೆ ಸರ್? ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಎಷ್ಟು ವರ್ಷ ಆಯ್ತು ಇದಾಗಿ? ಏನು ದನ ಕಾಯ್ತಾ ಇದ್ದೀರಾ? ಡಾಕ್ಯುಮೆಂಟ್ಸ್ ಇದೆ. ಸೊಸೈಟಿ ಎನ್ಕ್ವೈರಿ ಮಾಡಿದ್ವಿ, 3 ತಿಂಗಳು ಮಾಡಿದ್ವಿ. ಲ್ಯಾಂಡು ಇರಲಿಲ್ಲ, ವಾಸನ ಇರಲಿಲ್ಲ, ಆದ್ರೂ ಲೋನ್ ಕೊಟ್ಟಿಲ್ಲ. ನಮ್ಮ ಚಿಕ್ಕಪ್ಪವ್ರದ್ದು ಸಾಲನೇ ತಗೊಂಡಿಲ್ಲ ಅವ್ರ ಎಫೆಕ್ಟು. ಅವ್ರು ಲೋನ್ ನೋಟಿಸ್ ಕೊಟ್ಟವ್ರು 2 ವರ್ಷ.
ಎಲ್ಲ ಎಷ್ಟು ಜನ ಇದ್ದೀರಾ? 234 ಜನ ಇದೆ ಸರ್. 3,35,00,000 ಇದೆ ಸರ್. KCC ಲೋನ್ 3,35,00,000 ತಾವತಾಯಿನಿ ಅಷ್ಟು ಎಲ್ಲರೂ ಕಟ್ಟಿದ್ದೀರಾ? ಸಂಪತ್ತಣ ಒಂದು ಫೋಟೋ ಅಂತ ಯಾವುದೋ ನೋಡಿ ವರ್ಷದಿಂದ ಓಪನ್ ಆ ಸೊಸೈಟಿ ಮೇಲೆ 9 ಕೋಟಿ ಸಾಲ ಇದು ಯಾವ ಸಾಲ ಇದು? ನೀವು ಲೋನ್ ತಗೊಂಡಿದ್ದು ಯಾವ ಸಾಲ? ಫೋಟೋ ತೆಗಿಬೇಕಂತ ಮಾತ್ರ 22-23 ಕೃಷಿ ಸಾಲ, 23-24ರಲ್ಲಿ ರಿಪೇಮೆಂಟ್ ಮಾಡಿದ್ದಾರೆ. ನಮಗೆ ನೋಟಿಸ್ ಕಳಿಸಿದ್ದಾರೆ ಸರ್. ಪಾಸ್ಬುಕ್ ಕೊಟ್ಟಿರಲ್ವಾ? ಅಲ್ಲಿ ಏನಂದ್ರೆ ಕ್ಲರ್ಕ್ ಇರ್ತಾರೆ ಮತ್ತೆ ಬೇರೆ ಬೇರೆ ಇರ್ತಾರೆ ಸರ್, ಅವರು ಕಟ್ಸ್ಕೊತಾರೆ, ರಸೀದಿ ಕೊಡ್ತಾರೆ. बोलते होते लोग बात फोन करते हैं ನಾವು ತಿಂಗಳು ಒಂದೊಂದು ತಾಲೂಕಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ರೈತರು ಬರೋರು ಬಂದಿರ್ತಾರೆ, ಅರ್ಜಿ ಕೊಟ್ಟ ಮೇಲೆ ಎಲ್ಲಿ ಸೈನ್ ಹಾಕ್ಬೇಕು, ಅಕ್ನಾಲಜ್ಮೆಂಟ್ ತಗೊಳ್ಬೇಕು ಅಂತ ಗೊತ್ತಿರಲ್ಲ. ಸಾಕಷ್ಟು ಅಪ್ಲಿಕೇಶನ್ಗಳು ನೋಡಿದ್ವಿ, ಅವ್ರಿಗೆ ನೀವು ಯಾವುದು ಅಕ್ನಾಲಜ್ಮೆಂಟ್ ಕೊಡ್ತಾ ಇಲ್ಲ. ಯಾವುದೇ ಒಂದು ಅರ್ಜಿ ಬಂದರೆ ಅದಕ್ಕೆ ಕರೆಕ್ಟಾಗಿ ಅಕ್ನಾಲಜ್ಮೆಂಟ್ ನೀವು ಕೊಡಬೇಕು. ಅದು ನಿಮ್ಮ ಕೆಲಸ. ನನಗೆ ಗೊತ್ತಿಲ್ಲ, ಇದು ಇಟ್ಕೊಂಡು ಸುಮ್ಮನೆ ಅರ್ಜಿ ಇಟ್ಕೊಂಡು ಅಕ್ನಾಲಜ್ಮೆಂಟ್ ಕೊಡಬೇಕು ಕೊಡಕ್ಕೆ ಹೋಗ್ಬೇಡಿ. ಆಮೇಲೆ ಅವ್ರಿಗೆ ಎಂಡಾರ್ಸ್ಮೆಂಟ್ ಕೊಡ್ತಾ ಇಲ್ಲ. ನೀವು ಏನಾಗಿದೆ ಆ ಟೈಮ್ ಪೀರಿಯಡಲ್ಲಿ ಎಂಡಾರ್ಸ್ಮೆಂಟ್ ಕೊಡಬೇಕು. ಎಂಡಾರ್ಸ್ಮೆಂಟ್ ಕೊಡ್ತಾ ಇಲ್ಲ. ಎಂಡಾರ್ಸ್ಮೆಂಟ್ ಕೊಟ್ಟರೆ ಸುಮ್ಮನೆ ಇಲ್ಲಿ ಬರೋದಿಲ್ಲ. ಎಂಡಾರ್ಸ್ಮೆಂಟ್ ಈ ಥರ ಇದೆ ಅಂತಂದರೆ ಅವರು ಈ ಅಧಿಕಾರಿ ಇಲ್ಲ ಅಂದರೆ ಮೇಲಧಿಕಾರಿಗಳಂತ ಯಾರು ಹೋಗ್ತಾರೆ, ಮುಂದೆ ಆದರೆ ಸಾಲ್ವ್ ಮಾಡ್ಕೊಳ್ತಾರೆ. ನೀವು ಎಂಡಾರ್ಸ್ಮೆಂಟ್ ಕೊಡಲ್ಲ, ಸುಮ್ಮನೆ ನಿಮ್ಮ ಹತ್ರನೇ ತಿರುಗೋ ರೀತಿ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಏನು ಕಂಡು ಬಂದಿದೆ ಅಂತ ಹೇಳಿದ್ರೆ, ಆಫೀಸ್ಗಳಲ್ಲಿ